ಏ ಪಾಪ ನೋಡಿ ಇವಾಗ್ಲೇ ಹೇಳ್ತಿದೀನಿ. ಬ್ಯಾಗ್ ತಗೊಳೋದು ಮಾತ್ರ ಅಲ್ಲ ಕಣೋ, ಚೆನ್ನಾಗಿರೋದ್ ಬ್ಯಾಗ್ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಚೆನ್ನಾಗ್ ಓದ್ಬೇಕು, ಬರಿಬೇಕು, ಅದ್ರ ತಕ್ಕಂತೆ ಓದಿರೆ ಬಚಾವು. ಇಲ್ಲ ಅಂದ್ರೆ ಏನಿಲ್ಲ ನೋಡು. ಹಂಗೆ ಬ್ಯಾಗ್ ನ ಚೆನ್ನಾಗಿ ಇಟ್ಕೋಬೇಕು. ಮತ್ತೆ ಜಿಪ್ ಆಯ್ತು, ಬ್ಯಾಗ್ ಹರಿದು ಆಯ್ತು, ಆ ಪೆನ್ನಿಂಗ್ ಆಯ್ತು, ಅದಾಯ್ತು ಇದಾಯ್ತು ಅಂತ ಹೊಸ ಬ್ಯಾಗ್ ಕೊಡ್ಸ್ರಿ ಅಂತ ಆಟ ಮಾಡಂಗಿಲ್ಲ. ಇನ್ನು ಮುಂದಿನ ವರ್ಷಕ್ಕೆ ಕೊಡ್ಸೋದ್ ನಾನು. ಹೆಂಗ? ಗೊತ್ತು ಕಣ್ ಸುಮ್ಕಿರ್ತಾತೋ. ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ ಬ್ಯಾಗ್ ನ, ಏನ್ ಹಾಳು ಮಾಡ್ಕೊಳಲ್ಲ, ಸುಮ್ಕಿರು. ಏನಂದ್ರೆ ಆ ಚಂದು ನನ್ ಮಗ ಹೊಟ್ಟೆ ಕಿಚ್ಚಿಂದ ಪೆನ್ ಗಿನ್ ತಗೊಂಡ್ಬಿಟ್ಟು ಗಿರಾ ಬರೀ ಗಿಚ್ ಪಿಚಿ ಎಲ್ಲ ಹಾಕ್ಬಿಡ್ತಾನೆ. ಅದೊಂದೇ ಬೇಜಾರ್ ನನ್ಗೆ, ಇನ್ನೇನಿಲ್ಲ. ನಂದು ಹೊಸ ಬ್ಯಾಗ್ ಐತಲ್ಲ ತಾತ, ಅದಕ್ಕೆ ನನ್ನ ಮಗನ್ಗೆ ಹೊಟ್ಟೆ ಕಿಚ್ಚತ್ತ. ಏನ್ ಮಾಡೋದು ಹೇಳು? ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗ್ ಓದ್ತೀನಿ, ಸುಮ್ನಿರು, ನೀನೇನ್ ತಲೆ ಕೆಡಿಸ್ಕೋಬೇಡ. ನಿನಗೆ ಅಷ್ಟು ಡೌಟ್ ಇದ್ರೆ ನಮ್ ಮೇಷ್ಟ್ರ ಹತ್ರ ಬಂದ್ಬಿಟ್ಟು ಕೇಳ್ತಾತ ನೀನ್ ಹೆಂಗ್ ಓದ್ತಾನಂತ. ಪರೀಕ್ಷೆಲೆಲ್ಲ ನಾನೇ ತಾತ ಜಾಸ್ತಿ ಮಾರ್ಕ್ ತೆಗ್ದಿರೋದು, ನಿನಗ್ ಗೊತ್ತಿಲ್ಲ ಅಷ್ಟೇ. ಆದ್ರೆ ಏನ್ ಮಾಡ್ತೀಯ, ಮೇಷ್ಟ್ರ ಹೋದ್ರೆ ಅವರು ನನಗೆ ಬೈತಾರೆ. ಏನಂದ್ರೆ ನಿಮ್ ಹುಡುಗ ಚೆನ್ನಾಗ್ ಓದ್ತಾನೆ, ಆದ್ರೆ ತರಲೆ ಅಂತ ಹೇಳ್ತಾರೆ ಅಷ್ಟೇ ಕಣ್ತಾತ. ನಾನು ಓದೋದ್ರ ಬಗ್ಗೆ ಯಾರು ಕಂಪ್ಲೇಂಟ್ ಹೇಳಲ್ಲ. ಕೇಳ್ಬೇಕಾದ್ರೆ ನಡಿಯ ಸಾಕ್ ಕಂಡೆ ಅವ್ರೆ. ಒಬ್ಬೊಬ್ಬೊಬ್ಬ ಬಹಳ ಚೆನ್ನಾಗ್ ಓದ್ತಾನಂತೆ ಇವನು. ಚೆನ್ನಾಗ್ ಓದ್ತೀಯ, ಪರವಾಗಿಲ್ಲ. ಆದ್ರೆ ನೀನ್ ಹೇಳಂಗಿಲ್ಲ, ಬಾಯ್ ಬಿಟ್ಟು ಬೇರೆಯವ್ರು ಹೇಳ್ಬೇಕು ಹೆಂಗ್ ಓದ್ದ, ಹೆಂಗ್ ಬರ್ದ, ಪರೀಕ್ಷೆಲೆಲ್ಲ ಎಷ್ಟ್ ಮಾರ್ಕ್ಸ್ ತೆಗ್ದಾನಂತ ಬೇರೆಯವ್ರು ಹೊಗಳ್ಬೇಕು. ಅವಾಗ ನಾನ್ ನೆಮ್ತೀನಿ. ನೀನ್ ಬಾಯಿ ಮಾತಲ್ಲ ಹೇಳ್ಕೊಂಡ್ಬಿಟ್ರೆ ಆಗಲ್ಲ ಕಣ್ತಾತ. ಆಯ್ತು, ನೀನ್ ಹೇಳ್ದಂಗೆ ನಾನು ಮಾಡ್ತೀನಿ ಕಣ್ತಾತ. ನಾನು SSLC ಪರೀಕ್ಷೆ ಬರೀತೀನಲ್ಲ, ಇನ್ನೊಂದ್ 2 ವರ್ಷ ತಡೆ. ಎಲ್ಲಾರ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದು ಗೌರಜ್ಜಿನ ಅಂಗಜ್ಜರ ಮೊಮ್ಮಗ ನೋಡ್ರಿ ಎಷ್ಟು ಮಾರ್ಕ್ಸ್ ತೆಗ್ದಾನಂತ ಊರಲ್ಲೆಲ್ಲ ನಿನ್ಗೆ ಹೇಳ್ಬೇಕು. ಹಂಗ್ ಮಾಡ್ತೀನಿ ನೋಡು. ಸಾಕ್ ನಡಿ, ನೋಡೋಣಂತೆ ಆಮೇಲೆ. ನೀನೇನ್ ಓದ್ತೀಯ ಅಂತ ಇವಾಗೆಲ್ಲ ಗೊತ್ತಾಗೋದು. SSLC ಪರೀಕ್ಷೆ ಯಾಕೆ ಬರುತ್ತಲ್ಲ ಅವಾಗ ತಾನೇ ಗೊತ್ತಾಗೋದು. ಪಾಪ ನಿಮ್ಮ ಅಪ್ಪ ಏನೋ ನಿಮ್ ಚಿಕ್ಕಪ್ಪ ಇಷ್ಟ ದಿವಸ ಓದಿರೋ ಕಣ, ಸ್ಕೂಲಿಗೆಲ್ಲ ಹೋಗ್ತಿದ್ರು ಅವರು. ನಿನ್ನಂಗ್ ಯಾವತ್ತೂ ಹಠ ಮಾಡ್ಲಿಲ್ಲ ಕಣ. ಒಂದೇ ಒಂದು ಬ್ಯಾಗು, ಅದು ಕೊಡ್ಸಿದ ಬ್ಯಾಗ್ ಏನಂದ್ರೆ 2-3 ವರ್ಷ ಹಾಕೊಂಡವ್ರು ಕಣ. ಅದೇ ಬ್ಯಾಗ್ ನ ತೊಳಸ್ಕೊಂಡು ನಿಮ್ ಅಜ್ಜಿ ತಗಲೆಲ್ಲ ತೊಳ್ಕೊಡೋರು. ನಿಮ್ ಅಜ್ಜಿ ತೊಳಸ್ಕೊಂಡು ಆ ಇದ್ದ ಬ್ಯಾಗ್ ಅನ್ನೋದೇನೆ ಚೆನ್ನಾಗಿ ನೋಡ್ಕೊಂಡು ಹೆಂಗ ಓದ್ಕೊಂಡ್ ಬರ್ಕೊಂಡು ಹೆಂಗ ಮುಂದಾಗ್ಬಿಟ್ರು. ನೀನ್ ಇದೆಯಲ್ಲ, ನೀನು 6-6 ತಿಂಗಳಿಗೋ 3-4 ತಿಂಗಳಿಗೆ ಒಂದೊಂದು ಹೊಸ ಬ್ಯಾಗ್ ಕೊಡಿಸ್ಬೇಕು ನೋಡಿ ನಿನಗೆ. ಲೆಕ್ಕ ಹಾಕು. ಅದ ನಿನ್ಗದೆಲ್ಲ ಗೊತ್ತಾಗಲ್ಲ ಕಣ ಭಾರತತ. ಇವಾಗೆಲ್ಲ ಚೆನ್ನಾಗಿರ್ಬೇಕಂತ, ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಸುಮ್ಮಗ್ ಬಾ, ನನ್ ಬ್ಯಾಗ್ ನೋಡ್ಬಿಟ್ಟು ಎಲ್ಲಾರು ಸ್ಕೂಲಲ್ಲೆಲ್ಲ ಹೊಟ್ಟೆ ಕಿಚ್ಬಿಡ್ತಾರೆ. ಹಂಗೈತೆ ನನ್ ಬ್ಯಾಗು. ನಡಿಯ ಸಾಕ್, ನಡಿಯ ಹೋಗ, ನಡಿಯ ಮನೆಗೆ. ಒತ್ತಾ ಇಟ್ಕೊಂಡ್ ನಡಿಯೋ. ಇನ್ನು ಇಲ್ಲೇ ನಿನ್ಕೊಂಡು ಇನ್ನೇನ್ ಮಾಡ್ತೀಯ ಈ ಬಿಸ್ಲಲ್ಲಿ? ನಡಿ ಮನೆಗೆ ಹೋಗ, ನಡಿ. ಎಲ್ಲಿ ತಾತ? ಮನೆಗ? ಈ ತಾತ ನೋಡು, ತಡಿತಾತ ಹೋಗನಂತೆ. ಇನ್ನು ಬೇಕರಿಲೇನು ಕೊಡ್ಸಿಲ್ಲ, ಮಸಾಲ ಪುರಿ ಪಾನಿಪುರಿ ಏನು ತಿಂದಿಲ್ಲ. ಅಲ್ಲ ಮನೆಗೆ ಹೋಗನಂತೈತೆ ಈ ತಾತ. ಪರವಾಗಿಲ್ಲ ಕಣ್ತಾತ, ನೀನು ಕಂಜೂಸ್ ಆಗ್ಬಿಟ್ಯಾ. ನಡಿ, ನನಗೆ ಬೇಕರಿಲಿ ಮೊಟ್ಟೆ ಪಪ್ಸು, ಚಿಪ್ಸು, ಹನಿ ಕೇಕು, ಕಡಲೆ ಬೀಜ ಇವೆಲ್ಲ ಕೊಡಿಸ್ ನಡಿ ಬೇಗ. ಇದಕ್ಕೆ ನಿನ್ ಮೇಲೆ ನನಗೆ ಆಗೋಷ್ಟು ಕೋಪ ಬರೋದು ಯಾಕೆ ಹೇಳು? ಅಲ್ಬೋದಲ್ಲ, ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗೋಯ್ತ್ಕಂಡ್ಲ ಪಾಪ. ಎತ್ಲಾಗಿಂದ ದುಡ್ಡು ಬರುತ್ತೆ ಹೇಳು ನನ್ನ ಹತ್ರ? ಹಠ ಮಾಡ್ಕೊಂಡ್ ಬಂದ್ಬಿಡ್ತೀಯ. ನಾನು ಬರ್ತೀನಿ ಕಣ್ತಾತ ಅಂತ ನೋಡಿಲ್ಲ. ಅಯ್ಯೋ ಅನ್ಸಿರೋ ನೋಡಿಲಿ. ಏನಪ್ಪ ಮಾಡೋದು ನೀನ್ ಹಿಂಗ ಅಯ್ಯೋ ಅನ್ಸಿರೆ? ಮಂತಾವ ಕೇಳಿರೆ ಏನು ಕೇಳಲ್ಕಂಡ್ ನಡಿತಾತ. ಸುಮ್ಕೆ ನಿನ್ ಜೊತೆ ಬರ್ತೀನಿ, ನಾನು ಹಠ ಮಾಡಲ್ಲ ಏನಿಲ್ಲ ಅಂತ ಹೇಳ್ತೀಯ. ಇಲ್ಲಿ ಬಂದ್ಬಿಟ್ಟು ರೋಡ್ ಮಧ್ಯೆ ನಿಲ್ಸ್ಕೊಂಡ್ಬಿಟ್ಟು ಅಯ್ಯೋ ಅನಿಸ್ತೀಯಲ್ಲ ಪಾಪ. ಈಗ ಮಾಡಿದ್ರೆ ಸರಿ ಆಗುತ್ತೆ, ನೀನೇ ಹೇಳಪ್ಪ. ಹೇಳಲೆ ಪಾಪ, ಮುಂದಿನ ಸಲ ಬಂದಾಗ್ಬೇಕಾದ್ರೆ ಅದೇನ್ ತಗೊಂಡ್ ತಿನ್ಕೊಂಡು ಹೋದ್ರೆ ಆಗುತ್ತೆ. ಇವಾಗ ಅರ್ಜೆಂಟ್ ಆಗಿ ಮಂತ ಹೋಗ್ಬೇಕಂಡ್ ನಡಿಯೋ. ನಿಮ್ಮ ಅಪ್ಪಯ್ಯ ಬಂದಿದಾರೋ ಬಂದಿಲ್ವೋ ಗೊತ್ತಿಲ್ಲ ಪಾಪ. ನಿಮ್ಮ ಅಜ್ಜಿ ಕೈಲೂ ಆಗಲ್ಲ. ಹಸ್ಗಳನ್ನೆಲ್ಲ ಹಿಡ್ಕೊಂಬಂದ್ಬಿಟ್ಟು ಹಾಲ್ ಕರೆದು ಹಾಲ್ ಹಾಕ್ಬಾರ ಅಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ. ನನ್ನ ಮಾತ್ ಕೇಳು, ನಡಿ ಮನೆಗೆ ಹೋಗೋಣ, ನಡಿ ಮೊದ್ಲು. ಅಜ್ಜಿನಂದ್ರು ಅಮ್ಮ ಅಪ್ಪಯ್ಯ ಎಲ್ಲಾರು ಇದಾರೆ ಮಂತವ. ಅವ್ರು ಇವತ್ತು ಹಾಲ್ ಕರ್ಕೊಂತಾರೆ. ನೀನೇನ್ ತಲೆ ಕೆಡಿಸ್ಕೋಬೇಡ, ನಡಿ ಹೋಗೋಣ ಸುಮ್ಕೆ. ಈ ತಾತ ನೋಡು, ಬರೀ ಒಂದ್ ಬ್ಯಾಗ್ ಕೊಡ್ಸಿರೋದಕ್ಕೇನೆ ದುಡ್ಡೆಲ್ಲ ಖಾಲಿ ಆಗೋಯ್ತಂತ ಹೇಳ್ತಿದ್ಯಲ್ಲ, ಲೆಕ್ಕ ಹಾಕು. ಏನ ಅವತಾರಗಳು ಮಾಡೋದ್ ಕಲ್ತಿಯೋ ಏನಪ್ಪ ಹುಡ್ಗ? ಹಿಡ್ತಿದ್ದೆ ಆಟ ಅಲ್ಲದಲ್ಲ ಪಾಪ ನಿನ್ಗೆ. ಅದೆಂತ ಆಟ ಇರ್ಬೇಕು ನಿಂದು? ನಿಮ್ಮಪ್ಪ ನಿಮ್ ಚಿಕ್ಕಪ್ಪ ಚಿಕ್ಕವರಿದ್ದಾಗ ನೀನ್ ಅಯ್ಯ ಅನ್ಸಂಗಂತೂ ಒಂದ್ ದಿವಸನು ನನಗೆ ಹಿಂಗ ಅಯ್ಯ ಅನಿಸ್ತಿಲ್ಲ ಕಡ್ಲ ಪಾಪ. ಇವತ್ತಿನವರೆಗೂ ಇಂತ ತಗೊಂಡ್ ಬಂದ್ ಕೊಡಪ್ಪಾಜಿ ಅಂತ ಹೇಳಿಲ್ಲ ನೀನು. ಬಾಬಾ ಅದೇನ್ ಅಯ್ಯೋ ಅನಿಸ್ತಿದ್ಯಾ ಅಂದ್ರೆ, ನಿಮ್ ಚಿಕ್ಕಪ್ಪನ ಮಕ್ಳು ಹುಟ್ಟಿರೋ ನಿನ್ ಬುದ್ಧಿ ನೋಡೇ ಕಲ್ತು ಬಿಡ್ತಾರ ಕಡ್ಲವ್ರು. ನೀನ್ ಅಣ್ಣ ಆಗ್ಬಿಟ್ಟು ಹೆಂಗಿರ್ಬೇಕು? ನೀನೇನ್ ತಲೆ ಕೆಡಿಸ್ಕೋಬೇಡ. ಇನ್ನು ಚಿಕ್ಕಪ್ಪನ ಮಕ್ಳುಗಳು ಆಗಷ್ಟಲ್ಲಿ ನಾನಲ್ಲೇ ದೊಡ್ಡವನಾಗಿರ್ತೀನಿ. SSLC ಕಾಲೇಜಿಗೆ ಹೋಗ್ತಿರ್ತೀನಿ. ನಾನೇ ದೊಡ್ಡವನು. ಅವಾಗೆಲ್ಲ ಅವ್ರಿಗೆ ನಾನು ಬುದ್ಧಿ ಕಲಿಸ್ತೀನಿ, ಸುಮ್ಕಿರೋ. ನೀನ್ ತಲೆ ಕೆಡಿಸ್ಕೋಬೇಡ. ಇವಾಗ ಚಿಕ್ಕವ್ರು ಇರ್ಬೇಕಾದ್ರೆ ನೀನ್ ಕೊಡಿಸ್ತೀಯ, ದೊಡ್ಡವನಾದ್ಮೇಲೆ ಅವ್ರಿಗೆ ಕೊಡಿಸ್ತೀಯ ತಾನೆ. ಅದಕ್ಕೆ ನಾನು ಇವಾಗ ಏನಿರ್ಬೇಕು ಎಲ್ಲಾನು ಕೊಡಿಸ್ಕೊಂತಿರೋದು. ಸುಮ್ಮನೆ ನಡಿ ಇವಾಗ ಸಾಕು. ಅಲ್ಲಿ ನಿಂತ್ಕೊಂಡಿರೋದು ನಮ್ ರಂಗ ಮಾಮ ಅಲ್ವಾ? ಅಲ್ಲಿ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡಿರೋದು
ಅದೇ ಯಾಕೆ ತಿಪ್ಟೂರಿಗೆ ಬಂದಾರಲ್ಲ ಏನ್ ಕೇಳೋಣ ಮೊದ್ಲು ಮಾತಾಡ್ಸೋಣ. ಅಲ್ಲಿ ಬರ್ತಿರೋದು ನಿಮ್ ಶಾಂತತ್ತೆ ಅಲ್ವೇನ್ಲ? ನೋಡ್ಲಾ ಅಲ್ಲಿ ಅವ್ರೇನು? ಶಾಂತ ಅಂತಿದ್ದೇನೆ. ಏನ್ ಮಾಮ ರಂಗ್ ಮಾಮ ಚೆನ್ನಾಗಿದೀಯಾ? ಅಬ್ಬಬ್ಬಬ್ಬ ಎಷ್ಟ್ ದಿವಸ ಆಯ್ತಪ್ಪ ನಮ್ಮ ಮಾಮನ್ ನೋಡಿ. ಆ ಏನ್ ಮಾಮ ಸಮಾಚಾರ? ಹಿಂಗ್ ತಿಪ್ಟೂರಿಗೆ ಸಂಜೆ ಹೊತ್ತಲ್ಲಿ ಬಂದಿದೀಯಾ? ಯಾಕ ಮೊಮ್ಮಗು ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಜೊತೆಗೆ? ಅಗಳ ಶಾಂತಮ್ಮ, ಏನಮ್ಮ ಸಮಾಚಾರ? ನನಗ್ ನೋಡಿ ಎಷ್ಟ್ ದಿವಸ ಆಯ್ತಂತ ಹೇಳ್ತಿದ್ಯಲ್ಲ, ಲೆಕ್ಕ ಹಾಕು. ನೀನ್ ಊರ್ ಕಡೆ ಬಂದ್ಬಿಟ್ಟು ಎಷ್ಟ್ ದಿವಸ ಆಯ್ತು? ಯುಗಾದಿ ಹಬ್ಬ ಮುಗಿಸ್ಕೊಂಡು ಹೋದವಳು ನೀನು, ಪುಣ್ಯಾತ್ಗಿತ್ತಿ ನೀನು. ಊರ್ ಕಡೆ ಬಂದು ಮಾತಾಡ್ಸ್ಕೊಂಡು ಮನೆ ಮಠ ಹೊಲ ತೋಟ ಎಲ್ಲ ನೋಡ್ಕೊಂಡ್ ಬರೋದಲ್ವಾ? ನೋಡ್ದೇನಪ್ಪ, ನನ್ಗೆ ಬಾಳ ದಿವಸ ಆಯ್ತು ನೋಡಿ ಅಂತ ಹೇಳ್ತಿದ್ದಾಳೆ ಈ ಹುಡುಗಿ. ಏನಮ್ಮ ನೀ ಸಮಾಚಾರ? ಚೆನ್ನಾಗಿದೀಯಾ? ಮಮ್ಮ ಚೆನ್ನಾಗಿದ್ದೀನಿ ಕಣಮಮ್ಮ, ನೀವೆಲ್ಲ ಚೆನ್ನಾಗಿದ್ದೀರಾ? ಗೌರಜ್ಜಿ ಚೆನ್ನಾಗಿದ್ದಾರ? ಆರೋಗ್ಯ ಎಲ್ಲ ಚೆನ್ನಾಗೈತಾ? ಕಾಲ್ ನೋವು ಪರವಾಗಿಲ್ವಾ? ಆರಾಮಾಗಿದ್ದಾರಾ? ಅಯ್ಯೋ ಗೌರಜ್ಜಿಗ್ ನೋಡಿ ಎಷ್ಟ್ ದಿವಸ ಆಯ್ತು. ಏನ ಮೊದ್ಲು ಬಂದ್ ಮಾತಾಡ್ಸ್ಕೊಂಡ್ ಬರ್ಬೇಕು ನಮ್ ಗೌರಜ್ಜಿಗೆ. ನಿಮ್ ಗೌರಜ್ಜಿಗೇನು ಆರೋಗ್ಯ ಎಲ್ಲ ಚೆನ್ನಾಗೈತೆ. ಏನಂದ್ರೆ ಇನ್ನೇನ್ ಮಾಮೂಲಿ ಗೊತ್ತಲ್ಲ, ಕಾಲ್ ನೋವು ಮಂಡಿ ನೋವು ಮಾಮೂಲಿ ಇದ್ದಿದ್ದೇನೆ. ಮಾಮೂಲಿ ಹಂಗ ಜೀವನ ನಡೀತಾ ಇತ್ ಕಣಮ್ಮ. ಎಲ್ಲಾರು ಚೆನ್ನಾಗಿದೀವ, ಆರಾಮಾಗಿ ಇದೀವಿ, ನೆಮ್ಮದಿಯಿಂದ. ಈ ಹುಡ್ಗಂಗೆ ಸ್ಕೂಲ್ ಬ್ಯಾಗ್ ಬೇರೆ ಕೊಡ್ಸ್ಬೇಕಿತ್ತು, ಅದಕ್ಕೆ ಆಟ ಮಾಡ್ತಿದ್ದ 2-3 ದಿವಸದಿಂದ. ಅದಕ್ಕತ್ಲಾಗಿ ಸ್ಕೂಲ್ ಬ್ಯಾಗ್ ಎಲ್ಲ ಕೊಡಿಸ್ಕೊಂಡು ಹಂಗೆ ನಾನು ಸ್ವಲ್ಪ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡ್ ಬರ್ಬೇಕಿತ್ತು. ಬಿಡಿಸ್ಕೊಂಡತ್ಲಾಗಿ ಊರ್ ಕಡೆ ಹೋಗೋಣ ಅಂತ ಅಲ್ಲೇ ಹೊಲ್ಟಿದ್ದು ಅಷ್ಟ್ರಲ್ಲಿ ನೀನ್ ಬಂದೆ ಕಣಮ್ಮ. ಇನ್ನೇನಮ್ಮ ನೀ ಸಮಾಚಾರ? ಟೌನಿಗೆ ಬಂದ್ ಸೇರ್ಕೊಂಡ್ಬಿಟ್ಟು ಏನ್ ನಮ್ಮೂರು ಮರ್ತ್ ಬಿಟ್ಟ ಏನ್ ನೀನು? ನಮ್ಗೆಲ್ಲ ಮರ್ತ್ ಬಿಟ್ಟೇನೆ ನಮ್ಮ ಶಾಂತಮ್ಮ. ಮಮ್ಮ ಯಾಕ್ ಮಮ್ಮ ಹಿಂಗ್ ಮಾತಾಡ್ತೀಯ? ಎಲ್ಲಾರು ಉಂಟೇನ ಮಮ್ಮ, ಇಂತ ಮಾತಾಡ್ಬೇಡ, ಸುಮ್ಕಿರು. ನನ್ಗೆ ಗೌರಜ್ಜಿ ರಂಗಜ್ಜ ಅಂದ್ರೆ ಅಷ್ಟ್ ಅಭಿಮಾನ, ನಾನ್ ನಿಮಗ್ ಮರಿತೀನ? ದೇವರಾಣೆಗಳು ಇಲ್ಲ ಕಣಪ್ಪ, ಎಲ್ಲಾದ್ರೂ ಉಂಟೇನು. ನೀನ್ ಚೆನ್ನಾಗಿ ಹೇಳ್ತೀಯ ಕಣ್ಮಮ್ಮ. ನೋಡಿ ಹಿಂಗೆಲ್ಲ ಮಾತಾಡಿದ್ರೆ ನನಗ್ ಬೇಜಾರಾಗೋದು ಅಲ್ ಕಣ್ಮಮ್ಮ. ಹಂಗೇನಾದ್ರೂ ನಾನು ಅಂತ ಬುದ್ಧಿ ಇದ್ದಿದ್ರೆ ಈಗ ಅಷ್ಟ್ ದೂರಿಂದ ನೋಡ್ಬಿಟ್ಟು ನಿನ್ಗೆ ಮಾತಾಡ್ಸಕ್ ಬರ್ತಿದ್ದ ನಾನು. ನೀನೇ ಹೇಳು. ಗೊತ್ ಕಣಮ್ಮ, ನಿನ್ ಮನ್ಸ್ ಎಂತದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನಂದ್ರೆ ಸುಮ್ನೆ ಬಾಯಿ ಮಾತಿಗೆ ನಗಾಡ್ಸೋದಕ್ಕೆ ಹಿಂಗ್ ಹೇಳ್ದೆ ಅಷ್ಟೇನೆ, ಏನು ಬೇಜಾರ್ ಮಾಡ್ಕೋಬೇಡ. ಅಲ್ಕಣೆ ಅಮ್ಮಣ್ಣಿ, ಟೌನ್ ಒಳಗ್ ಬಂದಿದ್ಯಲ್ಲ, ಏನ್ ಸಾಮಾನ್ ತಗೊಂಡ್ ಹೋಗಕ್ ಬಂದಿದ್ದ? ಇಲ್ಲ ಕಣ್ಮಮ್ಮ, ಅದೇ ನಮ್ ಸೊಸೆಯರ್ ಕಡೆಯವ್ರದ್ದು ತವ್ರ ಮನೆ ಕಡೆದೇನೋ ಫಂಕ್ಷನ್ ಐತಂತೆ, ಹೋಗ್ಬೇಕಂತೆ. ಅದಕ್ಕೆ ಅದೇಂತ ತಗೋಬೇಕಣತೆ, ಬಳೆನೂ ಸೀರೆ ಅವೆಲ್ಲ ತಗೋಬೇಕು, ಭಾರತ ಶಾಪಿಂಗಿಗೆ ಹೋಗ್ಬೇಡ ಅಂತ ಕರ್ಕೊಂಡ್ ಬಂದಿದ್ಲು. ಅದಕ್ಕೆ ನಾನೇ ಜೊತೆಲಿ ಕರ್ಕೊಂಡ್ ಬಂದಿದ್ದೆ ಕಣಮಮ್ಮ, ಅಷ್ಟೇ, ಇನ್ನೇನಿಲ್ಲ. ಅಲ್ ಕಣಮಮ್ಮ, ಬಾರ್ ಮಾಮ, ಅಪ್ರೂಪಕ್ಕೆ ಬಂದಿದ್ಯಾ? ಬಾ ಮನೆಗೆ ಹೋಗಾರ ಬಾ. ಕಣಮ್ಮ, ಇವಾಗ ನನಗೆ ಪುರ್ಸೊತ್ತಿಲ್ಲ, ಇನ್ನೊಂದ್ ದಿವಸ ಬೇಕಾದ್ರೆ ನಾನು ಸಿಗ್ತೀನಿ. ಇವಾಗ ನಾನು ಮಂತವ್ ಬೇರೆ ಹೋಗ್ಬೇಕು ಅರ್ಜೆಂಟ್ ಆಗಿ. ಅಲ್ಲಿ ನಿಮ್ ಗೌರಜ್ಜಿಗೆ ಆಗಲ್ಲ ಏನಿಲ್ಲ ಕಣಮ್ಮ. ಆ ಕುಮಾರಣ್ಣ ಬೇರೆ ಟ್ಯಾಕ್ಟ್ರಿ ತಗೊಂಡು ಹೋಗಿದ್ದ, ಹಾಲ್ ಕರೆದಿದಾರೋ ಏನೋ ಗೊತ್ತಿಲ್ಲ ಇನ್ನು. ಆ ಸ್ಕೂಲ್ ಜೊತೆ ಆ ಹುಡುಗಿ ಬಡದಾಡಕ್ ಆಗಲ್ಲ ಪಾಪ, ಸರೋಜಮ್ಮನ್ ಕೈಲಿ ಆಗಲ್ಲ. ಆ ಹುಡುಗಿ ಇನ್ನೇನೇನ್ ಮಾಡ್ತಾಳೆ ಹೇಳು? ಮನೆ ಕೆಲಸ ಮಾಡ್ಬೇಕು, ಈ ಕಡೆ ತೋಟ ಹೊಲದ್ರು ಮಾಡಂದ್ರೆ ಆಗಲ್ಲ ಅವಳ ಕೈಲಿ. ಅದಕ್ಕತ್ಲಾಗೆ ಬೇಗ ಅರ್ಜೆಂಟ್ ಆಗಿ ಹೋಗ್ಬೇಕು. ಇನ್ನೊಂದ್ ದಿವಸ ಬೇಕಾದ್ರೆ ಪುರ್ಸೊತ್ ಮಾಡ್ಕೊಂಡು ನಾನು ನಿಮ್ ಗೌರಜ್ಜಿ ಬರ್ತೀವ್ತ, ನೀನೇನ್ ತಲೆ ಕೆಡಿಸ್ಕೊಬೇಡ. ಸುಮ್ಮ ಬಾರ್ ಮಾಮ ಹೋಗೋಣ, ನೀನ್ ಬರೀ ಸುಳ್ಳು ಹೇಳ್ಬೇಡ ನೀನು. ಓಹೋ, ಯಾವಾಗ ಬಂದ್ರು ಇಷ್ಟ ದಿವಸ ಬಂದಿದ್ಯಾ ತಿಪ್ಟೂರ್ಗೆ? ಬಂದು ಹೋಗ್ತೀನಿ ಒಂದ್ ದಿವಸ ಮಂತವ ಯಾವತ್ತಾದ್ರು ಅಂತ ಹೇಳಿರೋದು, ಒಂದ್ ದಿವಸ ನಾನು ಬಂದಿದ್ಯಾ? ಬರಲ್ಲ ಏನಿಲ್ಲ, ಅಪರೂಪಕ್ಕೆ ಸಿಕ್ಕಿದ್ಯಾ? ಬಾರ್ ಮಾಮ ಹೋಗನ್ ಬಾ ಮಂತವ. ಮಣಿ, ಶಾಂತಮ್ಮ ಬೇಜಾರ್ ಮಾಡ್ಕೋಬೇಡ, ಇನ್ನೊಂದ್ ದಿವಸ ಸಿಗ್ತೀನಿ ಕಣ್, ಹೋಗಮ್ಮ. ಇವಾಗ ಪುರ್ಸತ್ತಿಲ್ಲ ಕಣ್, ಹೋಗು. ಆ ಹುಡ್ಗ ಇನ್ನು ಏನೇನೋ ಕೊಡಿಸ್ಕೊಂಡು ಹೋಗಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ. ಆ ಹುಡ್ಗಂಗ್ ಬೇರೆ ಜೊತೆ ಕರ್ಕೊಂಡ್ ಬಂದಿದೀನಿ, ಇನ್ನೊಂದ್ ದಿವಸ ಬರ್ತೀನಿ ಕಣ್, ಹೋಗಮ್ಮ. ಕಣಮಮ್ಮ, ಇನ್ನೊಂದ್ ಮಾತೇನೋ ಕೇಳ್ಪಟ್ಟೆ, ನಿಜ ಏನು ಮಾಮ? ನಮ್ ರಮೇಶ್ ಅಪ್ಪಂದು ಮದ್ವೆ ಆಯ್ತಂತಲ್ಲ, ನಿಜನಾ? ಮದ್ವೆ ಆಗಿದ್ದಾನೇನ್ ಮಾಮ? ನಮ್ಮ ಮದ್ವೆ ಆಗಿದ್ದಾನೆ, ನಮ್ಗೂ ಏನು ವಿಷಯ ಏನು ಹೇಳಿರಲಿಲ್ಲ. ಅದೇ ಅವನು ಅಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ದ ನೋಡು ಕಂಪ್ನಿಲಿ. ಆ ಹುಡುಗಿನೇನೆ ಒಪ್ಕೊಂಡು ಆ ಹುಡುಗಿನೂ ಕಂಪ್ನಿಲಿ, ಅದೇ ಕಂಪ್ನಿಲೇ ಕೆಲಸ ಮಾಡ್ತಿದ್ರಂತೆ. ಅವ್ರ ಮನೆ ಕಡೆ ಚೆನ್ನಾಗಿದಾರ ಕಣಮ್ಮ. ಒಬ್ಳೆ ಹುಡುಗಿ, ಒಳ್ಳೆ ಓದ್ಸಿದಾರೆ, ಬರ್ಸಿದಾರೆ, ಅಪ್ಪ ಅಮ್ಮನೂ ಕೆಲ್ಸದಲ್ಲಿದ್ದಾರೆ, ಚೆನ್ನಾಗಿ. ಇವನು ಚೆನ್ನಾಗಿದ್ನಲ್ಲ, ಹಂಗೇನೆ ಕೆಲಸ ಮಾಡ್ಕೊಂಡು ಇವ್ನ ಗುಣ ಮೆಚ್ಕೊಂಡಂಗ ಮದ್ವೆ ಮಾಡಿ ಕೊಟ್ಟಿದ್ದಾರೆ. ಇವ್ರು ನಮ್ಮ ಕುಮಾರಣ್ಣನೂ ಸರೋಜಮ್ಮನು ಹೋಗಿದ್ದಾರೆ, ನನ್ಗೊಂದು ಮಾತು ಹೇಳಲ್ಲ. ಹೋಗಿ ಇವ್ರು ಮದ್ವೆ ಮಾಡ್ಸಿ ಬಂದಿರೋದು. ಆದ್ರೂ ನಾವು ನೋಡಿ ಮದ್ವೆ ಮಾಡಿದ್ರು ಇಷ್ಟ ಚೆನ್ನಾಗಿ ಇರ್ತಿರಲ್ಲ ಗೊತ್ತಿಲ್ಲ. ಅದಕ್ಕಿಂತ ಒಂದು ಪಟ್ಟು ಚೆನ್ನಾಗಿ ಇದಾರ ಕಣಮ್ಮ. ಹೆಂಗ ನಮ್ಗೇನಮ್ಮ, ನಾವು ಮದ್ವೆ ಹೇಳ್ದಂಗೆ ಕೇಳ್ದಂಗೆ ಮದ್ವೆ ಆಗಿದ್ರು ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಹೆಂಗ ಅವ್ರಿಬ್ರು ಸಂಸಾರದಲ್ಲಿ ಜೀವನ ಮಾಡ್ಕೊಂಡು ಹೆಂಗ ಚೆನ್ನಾಗಿದಾರಲ್ಲ, ನನಗೆ ಅದೇ ತೃಪ್ತಿ ಕಣಮ್ಮ, ಇನ್ನೇನಿಲ್ಲ. ಕಣ್ ಬಿಡಮಮ್ಮ, ಹೆಂಗ ನೆಮ್ಮದಿಯಿಂದ ಇದಾರಲ್ಲ. ಹೆಂಗ ಇಬ್ರು ಮಕ್ಳದು ಮದ್ವೆ ಆಯ್ತು, ಮೊಮ್ಮಕ್ಳನ್ನು ನೋಡ್ಕೊಂಡ್ಬಿಟ್ಟೆ. ಅಲ್ಲೇ ನಿನ್ನ ಹತ್ರಕ್ಕೇನೆ ಬೆಳೆದ್ ನಿಂತಾನೆ ಇವನು, ಕುಳ್ಳನ್ ಮಗ ಇದ್ದವನು ನೋಡು, ಅಲ್ಲ ಹೆಂಗ್ ಬೆಳೆದಾನೆ. ಬಲು ತರಲೆ ಕಲ್ಸ್ಬಿಡನೆ, ಎಷ್ಟ್ ಚೆನ್ನಾಗಿದ್ದಾನ ನೋಡು. ಹೆಂಗ ಇರ್ಮಮ್ಮ, ಒಳ್ಳೇದಾಗ್ಲಿ.
ಭಗವಂತ ನಿನ್ನ ಹತ್ರ ಒಳ್ಳೆ ಬುದ್ಧಿ ಇರೋದಕ್ಕೂ ಅದಕ್ಕೂ ಒಳ್ಳೇದ್ ಮಾಡ್ತೈತೆ ಅಂತ ಮಾಮ. ಈಗ ಚೆನ್ನಾಗಿರ್ರಿ. ಬಿಲ್ಡಿಂಗ್ ಮನೆಯನ್ನ ಕಟ್ಟಿಸ್ತಿದ್ಯಾ ಅಂತೆ ಊರಲ್ಲಿ. ಆ ನೋಡು, ಡಬಲ್ ಅಂತಸ್ತಿನ ಬಿಲ್ಡಿಂಗ್ ಮನೆನೇ ಕಟ್ಟಿಸ್ತಿದ್ಯಾ. ನಿನ್ಗೇನ್ ಕಡಿಮೆ ಆಗೈತೆ? ಎಲ್ಲಾರ್ಕಿಂತ ನೀನೇ ಚೆನ್ನಾಗಿದ್ಯಾ ತಾಯಿ. ಇವಾಗ ಮೊದ್ಲು ಎಷ್ಟು ಕಷ್ಟ ಪಡ್ದು ಅಷ್ಟೇ ಭಗವಂತ ಇವಾಗ ಮಕ್ಳ ಕಾಲದಲ್ಲಿ ಮೊಮ್ಮಕ್ಳ ಕಾಲದಲ್ಲಿ ಹೆಂಗ ನೆಮ್ಮದಿಯಿಂದ ಇದೆಯಾ. ನಾವೇನು ಹೇಳ್ಕಣಕ್ಕೇನು ಹೋಗ್ಬಾರ್ದು. ಆ ಭಗವಂತ ಹೆಂಗ್ ದಾರಿ ತೋರಿಸ್ತಿದಾನೋ ಆ ರೀತಿ ನಾವು ನಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಇನ್ನೊಂದೇನಂದ್ರೆ ಒಳ್ಳೆ ತಂದಲ್ಲಿದ್ರೆ ಭಗವಂತ ಯಾವತ್ತೂ ಕೈ ಬಿಡಲ್ಲ. ಅದಿರ್ಲಿ ಕಣೆ ಅಮ್ಮಣ್ಣಿ. ನೀನು ಊರ್ ಕಡೆ ಬರ್ತೀಯ, ಬಂದು ಮಂತವ ಅದ್ ಹಬ್ಬ ಜಾತ್ರೆಗೆ ಒಂದ್ ದಿವಸ ಬರ್ತೀಯ, 1-2 ದಿವಸ ಉಳ್ಕೊಂಡು ಹಂಗೆ ಬಂದ್ಬಿಡ್ತೀಯಲ್ಲ. ಯಾಕೆ ನಿಮ್ ಗೌರಜ್ಜಿಗೆ ಬಂದು ಮಾತಾಡ್ಸ್ಕೊಂಡು ಹೋಗೋ ಜ್ಞಾನ ಇಲ್ವಾ? ಅದ್ಯಾಕೆ ಮಂತವ್ರೆ ಬರಲ್ವಲ್ಲ ನೀನು? ನೋಡು, ನೀನ್ ಬರಿಲ್ಲ ಅಂದ್ರೆ ನಿಮ್ ಗೌರಜ್ಜಿ ನಿನ್ಗ್ ಮಾತಾಡ್ಸದೇ ಇಲ್ಲ ನೋಡು. ಅಲ್ಲ 2-3 ದಿವಸ ಕೇಳೈತ್ ನಿಮ್ ಗೌರಜ್ಜಿ. ಆ ಶಾಂತಮ್ಮ ಬಂದಿದ್ಲಂತೆ, ಬಂದ್ ನನಗ್ ಮಾತಾಡ್ಸ್ಕೊಂಡದಲ್ಲೇ ಹೋಗ್ತಾಳಲ್ಲ, ಟೌನಿಗೆ ಸೇರ್ಕೊಂಡ್ಬಿಟ್ಟು ಹುಡುಗಿ ನನಗ್ ಮರ್ತೆ ಬಿಟ್ಲು ಅಂತ ಹೇಳ್ತಿದ್ಲು. ಒಂದ್ ದಿವಸ ಬಂದು ಮಾತಾಡ್ಸ್ಕೊಂಡು ಹೋಗಮ್ಮವ್. ಸರಿ ಕಣ, ಆಯ್ತು ತಾಳಮ್ಮ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಅಲ್ಕಣ್ಮಮ್ಮವ್, ನನ್ಗೂನು ಪುರ್ಸತ್ ಸಿಗಲ್ವಲ್ಲ ಮಮ್ಮ, ಏನ್ ಮಾಡೋಣ. ಈ ಅಪ್ಪ ಡ್ಯೂಟಿಗೆ ಹೋಗ್ಬೇಕು ಅಂತ ಈ ಅಪ್ಪ ಅರ್ಜೆಂಟ್ ಮಾಡ್ತಿರುತ್ತೆ. ಇನ್ನೇನೋ ಹಬ್ಬಕ್ಕೋ ಜಾತ್ರೆಗೋ 1-2 ದಿವಸ ಬರ್ತೀವಿ. ಮನೆ ಬೀಗ ಹಾಕಿರುತ್ ನೋಡು, ಬಂದ್ಬಿಟ್ಟು ಎಲ್ಲಾದ್ರೂ ತೊಳೆಯೋದು, ಧೂಳು ತೆಗಿಯೋದು, ಎಲ್ಲಾ ಮನೆ ಕ್ಲೀನ್ ಮಾಡೋದು, ರೆಡಿ ಮಾಡೋದ್ರಷ್ಟರಲ್ಲಿ ಸೊಂಟ ಮುರಿದೋಗಂಗ ಆಗ್ಬಿಡುತ್ತೆ. ಇನ್ನೇನು ಹಬ್ಬ ಅನ್ನೋದು ಜಾತ್ರೆ ಎಲ್ಲ ಮಾಡಿ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಬರೋ ಅಷ್ಟೊತ್ತಿಗೆ ಸಾಕಾಗಂಗ ಆಗ್ಬಿಡುತ್ತೆ. 1-2 ದಿವಸ ಉಳ್ಕೊಂಡು ಹೋಗೋಣ ಅಂತ ನನಗೂ ಆಸೆ ಇರೋದೇನೆ. ಏನ್ ಮಾಡ್ತೀಯ, ಈ ಅಪ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು ಹಂಗು ಹಿಂಗು ಅನ್ನುತ್ತೆ. ಶುಗರ್ ಬೇರೆ ಇರೋದಕ್ಕೂ ಅದಕ್ಕೂ ಬರೀ ತಿಂಡಿ ಮಾಡ್ಕೊಟ್ರೆ ಸರಿ ಆಗಲ್ಲ. ಅದಕ್ಕೆ ಆ ಅಪ್ಪಂಗೆ 1-2 ಟೈಮ್ ನಾದ್ರೂ ಚಪಾತಿ ಮುದ್ದೆ ಊಟ ಏನಾರ ಮಾಡ್ಕೊಡ್ತಿರ್ಬೇಕು ಕಣಮ್ಮ. ಜಾಸ್ತಿ ತಿಂಡಿ ಅವು ಇವು ತಿನ್ನಲ್ಲ, ಅದಕ್ಕತ್ಲಾಗಿ ನಾನು ಎಲ್ಲೂ ಉಳ್ಕಣಕ್ ಹೋಗಲ್ಲ ಕಣಮ್ಮ. ಸರಿ ಕಣಮ್ಮ, ಆಯ್ತು. ಹೆಂಗ ಚೆನ್ನಾಗಿರ್ರಿ. ಹೆಂಗ ಇವಾಗ್ಲಾದ್ರೂ ಆರಾಮಾಗಿದೆಯಲ್ಲ? ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ. ಇನ್ನೊಂದ್ ದಿವಸ ಬರ್ತೀನಿ ಕಣ್, ಹೋಗಮ್ಮ, ಬೇಜಾರ್ ಮಾಡ್ಕೋಬೇಡ. ಇವಾಗ ಒತ್ತಾಗ್ಬಿಡುತ್ತೆ, ಕತ್ಲಾಗ್ಬಿಡುತ್ತೆ ನೋಡು. ಅಲ್ಲೇ ಒತ್ತಾಯ್ತಾ ಬೇರೆ ಬಂತು. ಏನಲ್ಲ ಪಾಪ ಸುನಿಲ, ಚೆನ್ನಾಗಿದೀಯೇನೋ? ಏಟುದ್ದ ಆಗ್ಬಿಟ್ಟಿದೀಯಲ್ಲ. ಮಾತಾಡ್ತೀಯ ನೋಡ್ ನೀನು. ಇಲ್ ಕಡತೆ ಮಾತಾಡ್ತೀನಿ. ನೀನು ತಾತ ತಾವ ಮಾತಾಡ್ತಿದ್ದೆ ನೋಡು, ಅದಕ್ಕೆ ನಾನು ಸುಮ್ನೆ ನಿಂತ್ಕೊಂಡೆ ಕಣತೆ, ಅಷ್ಟೇನೇನೆ. ಹೌದಲ್ಲ ಪಾಪ ಸುನಿಲ, ನೀನಾದ್ರೂ ಬರ್ಲ ಹೋಗೋಣ ಮನೆಗೆ. ನಿಮ್ ತಾತ ಅಂತೂ ಬರ್ತಿಲ್ಲ. ಹೆಂಗೋ ಸ್ಕೂಲಿಗೆ ರಜೆ ಐತಲ್ಲ, 1-2 ದಿವಸ ಉಳ್ಕೊಂಡು ನಮ್ಮನೇಲೆ ಉಳ್ಕ. ನಾನೇ ಬೇಕಾದ್ರೆ ಊರಿಗೆ ಬಂದು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಬಾ ಹೋಗೋಣ ಬಾ ಮನೆಗೆ. ಏನು ಅಮ್ಮ, ಕಳಿಸ್ತೀಯ? ಅಮ್ಮಣ್ಣಿ ಸುಮ್ಕಿರು. ಅವ್ನ್ ಸವಾಸ ಎಲ್ಲ ನಿನಗ್ ಗೊತ್ತಿಲ್ಲ. ಹುಟ್ಟ ತರ್ಲೆ ನನ್ನ ಮಗ ಅವನು. ಒಂದ್ ಗಳಿಗೆ ಇರಲ್ಲ, ಏನಿಲ್ಲ, ಮಂತಾವ್ಲೆದನೇ ನೀನ್ ಅವನಿಗೆ ಕರ್ಕೊಂಡು ಹೋಗ್ತೀಯ. ಅಯ್ಯ ಅನ್ನಿಸ್ತಾನ. ಸುಮ್ಕಿರಮ್ಮಣಿ, ಏನು ಬೇಡವು. ಅತ್ತೆ ನಾನು ಅಜ್ಜಿನೂ ನನ್ ತಾತನು ಬಿಟ್ಟು ನಾನು ಎಲ್ಲೂ ಬರಲ್ ಕಣತೆ. ಪ್ಲೀಸ್ ಕಣತೆ, ಬೇಜಾರ್ ಮಾಡ್ಕೋಬೇಡ. ನೀನು ಊರಿಗೆ ಬರ್ತೀಯಲ್ಲ, ಅವಾಗ ಬೇಕಾದ್ರೆ ನಿಮ್ಮಂತಾವ್ ಬರ್ತೀನಿ ಕಣತೆ. ಇವಾಗ ನಾನು ಬರಲ್ ಕಣತೆ, ಪ್ಲೀಸ್ ಕಣತೆ. ನಿಮ್ ತಾತಂದು ನಿಮ್ ಅಜ್ಜಿದು ಬಾಲ ಆಗ್ಬಿಟ್ಟಿ ಅನ್ನಪ್ಪ ನೀನು. ನೋಡೋಣ ಅದೆಷ್ಟ್ ದಿವಸ ನಿಮ್ ತಾತ ಅಜ್ಜಿ ಮೇಲೆ ಪ್ರೀತಿ ಇಟ್ಕೊಳ್ತೀಯ ಹಂಗೆ ಅಂತ. ಮೊದ್ಲು ಚಿಕ್ಕವರಿದ್ದಾಗ ಹಂಗೆ ಕಣಪ್ಪ, ಎಲ್ಲಾರದನು ಅಜ್ಜಿ ತಾತಂದು ಬಾಲ ಇಟ್ಕೊಂಡು ತಿರ್ಗಾಡ್ತೀರಾ. ದೊಡ್ಡವರಾದ್ಮೇಲೆ ಎಲ್ಲಾರ್ಗು ಮರ್ತು ಬಿಟ್ಟು ತಿರ್ಕೊಂಡು ಹೇಳ್ರಿ. ಸರಿ ಕಣಮ್ಮ, ಆಯ್ತು. ಮಮ್ಮ, ಇನ್ನೊಂದ್ ದಿವಸ ತಿಪ್ಟೂರಿಗೆ ಬಂದಾಗ ಮತ್ತ ಬಂದೋಗ್ರಿ. ಇನ್ನೇನ್ ಗೊತ್ತಾಯ್ತಲ್ಲ ನಾವ್ ಎಲ್ಲಿದೀವಂತ. ನಮ್ಮ ಮನೆ ನೋಡಿದಲ್ಲ 1-2-3 ಸಲ. ಕಣಿ ಹೇಳಮ್ಮ, ಮನೆಯೆಲ್ಲ ಗೊತ್ತು ನನಗೆ. ಬರ್ತೀನಿ ಕಣಿ, ಹೇಳು. ಪಾಪ ನಡಿಲ್ಲ, ಒತ್ತಾಯ್ತು ಕಣಿ, ನಡಿಯವು. ಮೊದ್ಲೇ ಒತ್ತಾಗಿತ್ತು, ಅದ್ರಲ್ಲಿ ನಿಮ್ ಅತ್ತೆ ಬೇರೆ ಬಂದ್ಬಿಟ್ರು, ಮಾತಾಡ್ಸ್ಕೊಂಡ್ ಬೇರೆ ನಿನ್ಕೊಂಡ್ಬಿಟ್ಟು. ನಡಿ ಹೋಗ, ನಡಿ. ಹೆಂಗ್ ಗೊತ್ತಂತ ನನ್ಗೆ ಹೊಟ್ಟೆ ಹಸಿದೈತೆ ಸಕ್ಕತ್ತು. ಅದ್ಯಾಕಲ್ಲ ಪಾಪ, ಮಧ್ಯಾಹ್ನಕ್ಕೆ ಊಟ ಮಾಡ್ಲಿಲ್ವಾ ನೀನು? ಮಂತವಿಂದ ಹೊರಡ್ಬೇಕಾದ್ರೆ ನಾನು ಊಟ ಮಾಡ್ದೆ. ನಿಮ್ಮ ಅಮ್ಮಯ್ಯ ಬಸ್ಸಾರು ಮುದ್ದೆ ಮಾಡಿತ್ತು, ನೀನ್ ಊಟ ಮಾಡ್ಲಿಲ್ವಲ್ಲ? ಇಲ್ಲ ಕಣ್ತಾತ, ನಾನು ಊಟ ಮಾಡ್ಲಿಲ್ಲ. ನೀನು ಅರ್ಜೆಂಟ್ ಆಗಿ ಬೇರೆ ಹೊರಟಿದ್ದಲ್ಲ, ಅದಕ್ಕಾಗಿ ಎಲ್ ಬಿಟ್ಟು ಹೋಗ್ಬಿಡ್ತೀವ ಅಂತ ನಾನು ಊಟ ಮಾಡಿಲ್ಲ. ನಿನ್ ಜೊತೆ ಬರ ಖುಷಿಲ್ಲ, ಹಂಗೆ ಬಂದ್ಬಿಟ್ಟೆ. ಇವಾಗ ಹೊಟ್ಟೆ ಹಸಿದೈತಿ, ಏನ್ ಮಾಡೋಣ? ನೋಡು, ಅದಕ್ಕೆ ಕಳ್ಳ ನಿನ್ ಮೇಲೆ ನನಗೆ ಕೋಪ ಬರೋದು. ಏನ್ ಹುಡುಗ ಆಗಿದ್ಯಾ, ಏನ್ ಆತ್ಲಾಗಿ ನೀನು ಮಾತಾಡೋದ್ ನೋಡಾರ್ದ ನನಗೆ ಹೊಟ್ಟೆ ಉಡ್ದಂಗ ಆಗುತ್ತೆ. ನಡಿ, ಏನಾರ ತಿನ್ನಿಸ್ತೀನಿ ನಡಿ. ಮೊದ್ಲೇ ಹೇಳ್ಬೇಕು ತಾನೆ. ಬ್ಯಾಗ್ ತಗೋಣ ಖುಷಿಲಿ ಎಲ್ಲ ಹೊಟ್ಟೆ ಹಸಿವು ಎಲ್ಲಾದ್ರೂ ಮರ್ತೋಗ್ಬಿಡ್ತೀಯ ನೋಡಿ. ಇವಾಗ ನೆನಪು ಮಾಡ್ಕೊಳ್ತಿರೋದು. ಮೊದ್ಲೇ ಹೇಳಿದ್ರೆ ಏನಾರ ತಿನ್ನಿಸ್ಕೊಂಡ್ ಬರ್ತಿರೋದು ಎಲ್ಲ ಹೋಟ್ಲಿ ಗಿಟ್ಲಿ ಕರ್ಕೊಂಡು ಹೋಗ್ಬಿಟ್ಟು. ನಡಿ, ಅದೇನ್ ತಿನ್ನುವಂತೆ ನಡಿಯ. ಅಪ್ಪ ಈ ಕಡೆನೆ ಬಾರಲ್ಲ, ಇಲ್ಲೇ ಕುತ್ಕ, ಏನು ಆಗಲ್ಲ. ಒಂದೇ ತಾವ್ ಕುತ್ಕೊಂಡ್ ಬಾರೋ. ಆ ಕಡೆ ಇನ್ನೇನು ಕುತ್ಕೊಳ್ತೀಯ? ನೀನ್ ಆ ಕಡೆ ಕುತ್ಕೊಂಡು ನಾನು ಈ ಕಡೆ ಕುತ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಇವ್ರು ಯಾರು ಬರ್ಲೇ ಇಲ್ಲ, ನನಗೆ ಹೊಟ್ಟೆ ಹಸಿದೈತ್ ಕಣ್ತಾತ. ಕರಿತಾತ ಅವಣ್ಣ ಯಾರು ಬರ್ತಾನೆ ಇಲ್ಲ. ಆ ಕಡೆ ಕೊಟ್ಟು ಹೋಗ್ತಿದಾರ ಸುಮ್ಕೆ.
ಬರ್ತಾರ ಕಣ್ ತಡಿಲ ಪಾಪ ಅದ್ ಯಾಕೆ ಹಿಂಗ್ ಆಡ್ತೀಯ? ಜನ ಜಾಸ್ತಿ ಇದಾರೆ, ನಮ್ಕಿಂತ ಮುಂಚೆ ಬಂದವ್ರಿಗೆಲ್ಲ ಕೊಡ್ಕೊಂಡ್ ಬರ್ತಿದಾರೆ ಇವಾಗ ಊಟ. ಬರ್ತಾರ ಕಣ್ ಸುಮ್ನಿರು. ಹಂಗ ಆಡಬಾರ್ದು. ಹಂಗಂತೂ ಸಾಕತ್ ಹೊಟ್ಟೆ ಹಸಿತೈತ್ ಕಣ್ ತಾತ, ಹೊಟ್ಟೆ ಎಲ್ಲಾ ಖಾಲಿ ಆಗ್ಬಿಟ್ಟೈತೆ. ಊಟ ಮಾಡಲ್ಲ ಏನಿಲ್ಲ, ಹೊಟ್ಟೆ ಹಸ್ದಾಗಿರುತ್ತಿಲ್ಲ ಪಾಪ. ಬೆಳಗಿಂದ ಸಂಜೆ ಗಂಟ ಒಂದೇ ಸಮನೆ ಆಟ ಆಡ್ತಿರ್ತೀಯ, ಅಲ್ಲಿ ಇಲ್ಲಿ ತಿರ್ಗಾಡೋದು ಅದೇ ಆಯ್ತು. ಹೊಟ್ಟೆ ತುಂಬಾ ಊಟ ಮಾಡ ತಿಂಡಿ ತಿನ್ನ ಅಂತ ಹೇಳಿದ್ರೆ ಇಲ್ಲ ಕಣಜ್ಜಿ ಅಂತ ನಿಮ್ಮ ಅಜ್ಜಿಗೆ ದಬಾಯಿಸ್ಬಿಟ್ಟು ಹೊಲ್ಟ್ ಬಿಡ್ತೀಯ. ನೋಡಿ ಇವಾಗ ಹಿಂಗ ಆಡೋದು. ತಾತ ತಾತ ಮತ್ತೆ ಏನ್ ಗೊತ್ತೇನ್ ತಾತ, ಇವಾಗ ಹೋಟ್ಲಲ್ಲಿ ಏನಾದ್ರು ನಾನು ತಿನ್ಬಿಟ್ಟು ಆಮೇಕಿಂದ ಬೇಕರಿಗೆ ಹೋಗ್ಬಿಟ್ಟು ಎಗ್ ಪಪ್ಸ್ ಚಿಪ್ಸ್ ಹಂಗೆ ನನಗೆ ಕಡ್ಲೆ ಬೀಜ ಹನಿ ಕೇಕು ಪಾನಿಪುರಿ ಇವೆಲ್ಲ ಕಟ್ಟಿಸ್ಕೊಂಡು ಹೋಗನ್ ಕಣ್ತಾತ, ಪ್ಲೀಸ್ ಕಣ್ತಾತ. ನೋಡಿ ಈ ಹುಡುಗನ್ನ ಅಲ್ವದಲ್ಲ ಪಾಪ. ಇವಾಗ ಹೋಟ್ಲಿಗೂ ಕರ್ಕೊಂಡ್ ಬಂದಿದೀನಿ, ಹೋಟ್ಲಲ್ಲಿ ಏನಾರ ತಿನ್ನಿಸ್ಕೊಂಡು ಹೋಗೋಣಂತ ತಿರ್ಗಾ ಪಾನಿಪುರಿ ಮಸಾಲ ಪುರಿ ಅಂತ ಎಲ್ಲ ಹೇಳ್ತಾ ಕುಂತಿದ್ಯಲ್ಲ. ಇನ್ನು ಬೇಕ್ರಿ ಅವೆಲ್ಲ ತಗೊಂಡ್ ಹೋಗ್ಬೇಕಂತ. ಏನು ಬೇಡಕಂಡ್ ನಡಿಯು, ಸುಮ್ಕೆ ತಿನ್ನಲ್ಲ ಏನಿಲ್ಲ, ಆಸೆ ಕೊಡ್ಸ್ಕೊಂಡ್ ಹೋಗ್ತೀಯ, ಆಮೇಕಿಂತ ಸುಮ್ನೆ ಹೋಗಿ ಮಲ್ಕೊಂಡ್ಬಿಡ್ತೀಯ ನಾನು ಏನು ತಿನ್ನಲ್ಲ ಅಂತ. ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿಮ್ಮ ಅಜ್ಜಿ ದುಡ್ಡು ಜಾಸ್ತಿ ಇರೋದಕ್ಕೆ ಆ ಹುಡುಗನ್ ತಗೊಂಬಂದು ಎಲ್ಲಾದ್ರೂ ವೇಸ್ಟ್ ಮಾಡಿಸ್ತೀಯ ಹಂಗೆ ಹಿಂಗೆ ಅಂತ ಬೈತಾರೆ. ಏನು ಬೇಡಕಂಡ್ ಸುಮ್ನಿರು. ಇನ್ನೊಂದ್ ದಿವಸ ಬಂದಾಗ ನಿಮ್ಮ ಅಪ್ಪಯ್ಯ ನಾಳೆ ನಾಡದಲ್ಲಿ ಬರುತ್ತಲ್ಲ, ದುಡ್ಡು ಕೊಟ್ಟು ಕಳಿಸ್ತೀನಿ ತಗೊಂಬ ಪಾಪುಂಗಂತ. ಸುಮ್ಕ್ ನಡಿ ಇವಾಗ ಸಾಕು, ಹೋಟ್ಲದ ಊಟ ಮಾಡ್ಕೊಂಡು ಹೋಗೋಣ. ಇಲ್ಲ ನನಗೆ ಕೊಡಿಸ್ಬೇಕು ಅಷ್ಟೇ. ನಾನು ಕೊಡಿಸ್ತಿಲ್ಲ ಅಂದ್ರೆ ಏನಿಲ್ಲ, ನಾನು ಏನು ಊಟನೂ ಮಾಡಲ್ಲ, ನೀನ್ ಏನ್ ಮಾಡಿದ್ರು ನಾನು ಹಂಗೆ ಹೊಟ್ಟೆ ಹಸ್ಕೊಂಡಿದ್ ಬಿಡ್ತೀನಿ ನೋಡಿ ಇವಾಗ. ಈ ಹುಡುಗನ್ ನೋಡ, ಈ ಹುಡುಗ ಆಡೋದು. ಸರಿ ಕಣ, ಆಯ್ತು ಬಿಡಪ್ಪ ಅತ್ಲಾಗಿ, ಅದೇನ್ ಬೇಕು ಅದನ್ನ ಕೊಡಿಸ್ಕೊಂಡು ಹೋಗ್ತೀನಿ. ಇವಾಗ ನೀನ್ ಊಟ ಮಾಡಪ್ಪ, ಹೊಟ್ಟೆ ತುಂಬಾ ಮೊದ್ಲು ನನಗೆ. ಏನ್ ಬೇಕು ಹೇಳು ನಿನಗೆ? ಏನಜ್ಜ ಏನ್ ಬೇಕಿತ್ತು ತಿನ್ನೋದಕ್ಕೆ? ಏನ್ ತಗೊಂಬಂದ್ ಕೊಡ್ಲಿ ನಿಮ್ಗೆ? ಏನೇನೈತ್ಲಾ ಪಾಪ ಇವಾಗ? ರಜಾ ಮೊದ್ಲು ಚಪಾತಿ ಊಟ ಇದೆ, ಮುದ್ದೆ ಊಟ ಇದೆ, ರೈಸ್ ಬಾತ್ ಇದೆ, ಚಿತ್ರಾನ್ನ ಇದೆ, ಇಡ್ಲಿ ಸಾಂಬಾರ್ ಇದೆ, ಸಾಗು ಇದೆ. ಹಂಗೆ ನೆನೆ ಮಸಾಲೆ ದೋಸೆ ಇದ್ರೆ ದೋಸೆದಲ್ಲೂ ವೆರೈಟೀಸ್ಗಳಿದಾವೆ. ಮಸಾಲೆ ದೋಸೆ ಇದೆ, ಸೆಟ್ ದೋಸೆ ಇದೆ, ನಾರ್ಮಲ್ ದೋಸೆ ಇದೆ, ಪ್ಲೇನ್ ದೋಸೆ ಇದೆ, ನೀರ್ ದೋಸೆ ಇದೆ. ಯಾವ್ದು ಬೇಕು? ಲೇ 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 ಪಾಪ, ಒಂಚೂರು ನಿಧಾನ ಕೇಳು. ಅಬ್ಬಬ್ಬಬ್ಬಬ್ಬಬ್ಬ, ನೀನ್ ಹೇಳಿದ್ ನೋಡಿ ಯಾವ್ದು ತಗೊಳನ ಯಾವ್ದು ಬಿಡೋಣ ಅನಿಸ್ಬಿಡ್ತು ಕಣ್ಲ ಪಾಪ. ಯಾವ್ದು ಗೊತ್ತಾಗ್ಲಿಲ್ಲ ಕಣ ನನಗಂತೂ. ಒಂದ್ ರೇಟ್ ನಿಧಾನ ಕೇಳ್ಬೇಕಣಪ್ಪ ನೀನು. ಅಜ್ಜ ಬೇಜಾರ್ ಮಾಡ್ಕೊಬೇಡಿ, ಅದು ನಮ್ಗೂ ದಿನಾಲು ಎಲ್ಲಾರ ಜೊತೆ ಕಸ್ಟಮರ್ಸ್ಗಳ ಜೊತೆ ಮಾತಾಡಿ ರೂಢಿ ಅಲ್ವಾ, ಹಾಗಾಗಿ ನಾನು ಫಾಸ್ಟ್ ಆಗಿ ಹೇಳ್ದೆ ಅಷ್ಟೇ. ನಿಮ್ಗೆ ಈಗ ನಾನು ನಿಮ್ಗೆ ಜಾಸ್ತಿ ಈಗ ಅಂದ್ರೆ ನಮ್ಮ ಹಳ್ಳಿ ಕಡೆಯವ್ರು ಅಂದ್ರೆ ಜಾಸ್ತಿ ಚಪಾತಿ ಮುದ್ದೆ ಊಟನೇ ಇಷ್ಟಪಡೋದು. ಅದು ಬಿಟ್ರೆ ಇವಾಗ ಮಸಾಲೆ ದೋಸೆ ಅಂತದ್ರಲ್ಲಿ ಏನಾದ್ರು ಬೇಕಿತ್ತು ನಿಮ್ಗೆ ತಿಂಡಿ ಐಟಮ್ ಅಲ್ಲಿ, ಅಥವಾ ಚಪಾತಿ ಊಟ ಏನಾದ್ರು ತಗೊಂಬರೋಣ ನಿಮ್ಗೆ? ಒಂದ್ ಕೆಲ್ಸ ಮಾಡ್ಲ ಪಾಪ, ಇವಾಗ ನನಗೆ ಚಪಾತಿ ಊಟ ತಗೊಂಬಂದ್ ಬಿಡುವ. ನಮ್ಮ ಹುಡುಗಂಗೆ ಏನ್ ಬೇಕು ಕೇಳಪ್ಪ ಹಂಗೆ. ಏನಪ್ಪ ಏನ್ ಬೇಕಿತ್ತು ನಿನ್ಗೆ? ತಿಂಡಿದಲ್ಲಿ ತಗೊಂಬರೋಣ? ಮಸಾಲೆ ದೋಸೆ ಏನಾರು ಬೇಕಿತ್ತಾ? ಇಡ್ಲಿ ಸಾಂಬಾರು ಚಿತ್ರಾನ್ನ ಪುಳಿಯೋಗರೆ ರೈಸ್ ಬಾತು ಪಲಾವು ಬೇರೆದೇನಾರು ಬೇಕಿತ್ತಾ? ಅಥವಾ ನಿಮ್ ತಾತನಿಗೆ ಚಪಾತಿ ಊಟನೇ ಮಾಡ್ತೀಯಾ? ಏನು ಬೇಡ, ನಮ್ ತಾತಗೂ ಚಪಾತಿ ಊಟ ಬೇಡ. ಒಂದ್ ಕೆಲಸ ಮಾಡೋಣ, ಮನೆಯಲ್ಲೂ ನಮ್ಮ ಅಜ್ಜಿ 2-3 ದಿವಸಕ್ಕೊಂದೊಂದ್ಸಲಿ ಚಪಾತಿ ಮಾಡ್ತಾನೆ ಇರುತ್ತೆ. ತಿರ್ಗಾ ನಮ್ ತಾತ ಇಲ್ಲೋದ್ರು ಚಪಾತಿ ಊಟನೇ ಮಾಡ್ತೈತೆ. ಈ ತಾತ ಎಲ್ಲೋದ್ರು ನಮ್ ತಾತನ ಬುದ್ಧಿನೇ ಬಿಡಲ್ಲ. ಅಣ್ಣ ಹೋಗ್ಬಿಟ್ಟು 2 ಪ್ಲೇಟು ಮಸಾಲ ದೋಸೆ ತಗೊಂಬರೋಣ. ನನಗೂ 1 ಪ್ಲೇಟು, ನಮ್ ತಾತಂಗೂ 1 ಪ್ಲೇಟು, ಇಬ್ರಾಳ್ಗೂ 1 ಪ್ಲೇಟು ಮಸಾಲ ದೋಸೆ ತಗೊಂಬ. ಆಮೇಕಿಂದ ರೈಸ್ ಐಟಮ್ ಅಲ್ಲಿ ರೈಸ್ ಬಾತ್ ತಗೊಂಬರೋಣ. ಆಮೇಲೆ ಮೊದ್ಲು ಮಸಾಲ ದೋಸೆ ತಿಂತೀವಿ, ಮಸಾಲ ದೋಸೆ ತಿಂದಾದ್ಮೇಲೆ 1 ಪ್ಲೇಟ್ ರೈಸ್ ಬಾತ್ ತಗೊಂಬ, ನನಗೂ ನಮ್ ತಾತಂಗೂ. ಲೇ ಪಾಪ ಸುಮ್ಕಿರ್ಲ, ಅವೆಲ್ಲ ತಿನ್ನಲ್ಲ ಏನಿಲ್ಲ ನನಗೆ. ಅವೆಲ್ಲ ತಿನ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗಂಗ ಆಗ್ಬಿಡುತ್ತೆ. ಬೇಡ ಕಣ ಸುಮ್ನಿರಪ್ಪ. ನಾನು ಚಪಾತಿ ಊಟನೋ ಮುದ್ದೆ ಊಟನೋ ಏನಾರ ಮಾಡ್ತೀನಿ. ನಿನ್ಗೆ ಏನ್ ಬೇಕಾದ್ ತಗೊಳ್ಳೋ, ಏನು ಆಗಲ್ಲ. ನಿನಗ್ ಬೇಕಾದನ್ನು ತಗೊಂಡ್ ತಿನ್ನು. ಇವಾಗ ನೀನ್ ತಗೊಂಡ್ ತಿಂತೀಯೋ ನಾನು ಹೇಳೋದನ್ನ, ಇಲ್ಲ ಅಂದ್ರೆ ನಾನು ಏನು ತಿನ್ನಲ್ಲ, ನಾನು ಹಂಗೆ ಇರ್ತೀನಿ. ನೀನೇ ತಿನ್ಕ, ಏನ್ ಬೇಕು ಅದು. ಈ ಹುಡುಗ ನೋಡ ಈಗಳಲ್ಲೇ ಪಾಪ, ಅದೇನು ನಮ್ಮ ಹುಡುಗ ಹೇಳ್ತಾನಲ್ಲ ಅದನ್ನೇ ತಗೊಂಬನ್ ಕೊಡಪ್ಪ. ಅದೇನು ಮಸಾಲ ದೋಸೆ ಅಂತಿದ್ದಾನಲ್ಲ ಅದನ್ನೇ ತಗೊಂಬನ್ ಕೊಡಿ, ಇನ್ನೇನು ಮಾಡೋಣ. ಸರಿ ಕಣ್ರಿ ಗೌಡ್ರಿ, ಆಯ್ತು. ನಿಮ್ಮ ಮೊಮ್ಮಗ ಹೇಳಿರೋದು ಇವಾಗ 2 ಪ್ಲೇಟು ಮಸಾಲ ದೋಸೆ, 2 ಪ್ಲೇಟು ರೈಸ್ ಬಾತು. ಇನ್ನು ಏನಾರ ಬೇಕಿತ್ತಲ್ಲ ನಿಮ್ಗೆ? ಸಾಕು, ಇಷ್ಟ ತಗೊಂಬಾರಪ್ಪ, ಆಮೇಕಿಂತ ನೋಡೋಣಂತೆ ಅದೇನು. ಅಜ್ಜ ರೈಸ್ ಬಾತು ಮಸಾಲ ದೋಸೆ ಕೊಟ್ಟಿದ್ದೀನಿ, ಇನ್ನೇನಾದ್ರೂ ಬೇಕಂದ್ರೆ ಒಂದ್ಸಲಿ ಕರೀರಿ, ಸರಿನಾ? ಸರಿ ಕಣಪ್ಪ, ಆಯ್ತು ಹೋಗು. ಮಸಾಲ ದೋಸೆ ನೋಡ್ತತ ಗಮ 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 ಅಂತೈತೆ. ಮಸಾಲ ದೋಸೆ ತಿನ್ನೋದ್ ಬಿಟ್ಟು ಚಪಾತಿ ಊಟ ಮಾಡ್ತೀನಂತ ಹೇಳ್ತಿದ್ಯಲ್ಲ. ನೋಡು ಹೆಂಗಿರುತ್ತೆ ಟೇಸ್ಟ್ ಅಂತ. ಸಕ್ಕತ್ತಾಗೈತ್ ಕಣ್ತತವು. ಚಟ್ನಿಗೂ ಸಾಗು ಎಲ್ಲ ಹಾಕಿದಾರ ನೋಡು, ಅದಕ್ಕೂ ತಿಂದು ನೋಡು ಸಕ್ಕತ್ತಾಗಿರುತ್ತೆ. ಪಾಪ
ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ಮೇಲೆ ನೀನ್ ಯಾವತ್ತೋ ತಿಂದು ಹೋಗಿದ್ಯಾ ಕಡ್ಲ ಮಸಾಲೆ ದೋಸೆನ. ಯಾವತ್ ಬಂದಿದ್ರು? ಯಾವತ್ತಂದ್ರೆ ಅವತ್ತು ನಾನು ಅಜ್ಜಿ ಅಮ್ಮಯ್ಯ ಎಲ್ಲಾರು ಬಂದಿದ್ದು, ಚಿಕ್ಕಮ್ಮ ಅವರೆಲ್ಲಾರು ಬಂದು ಮಸಾಲೆ ದೋಸೆ ಎಲ್ಲ ತಿನ್ಕೊಂಡು ಹೋಗಿದ್ದು. ಇದೇ ಹೋಟ್ಲಿಗೆ ಬಂದಿದ್ದು ಕಣತಾವ್, ಸಖತ್ತಾಗಿರುತ್ತೆ. ಅದಕ್ಕೆ ಹೇಳಿದ್ದು ಮಸಾಲೆ ದೋಸೆ ಅಂತ ತಿನ್ನು ಇವಾಗ. ಹೌದನ್ನಪ್ಪ, ನಿಮ್ಮ ಅಜ್ಜಿರ ಜೊತೆ ಒಂದ್ಸಲಿ ಬಂದ್ಬಿಟ್ಟು ಹಂಗಾರೆ ತಿನ್ಕೊಂಡು ಹೋಗಿ ಅನ್ನು. ಸರಿ ಸರಿ ಆಯ್ತು, ಊಟ ಮಾಡಿ ಇವಾಗ. ಊಟ ಮಾಡ್ಬೇಕಾದ್ರೆ ಏನು ಮಾತಾಡ್ಬೇಡ, ಊಟ ಮಾಡಿ ಹೊಟ್ಟೆ ತುಂಬಾ. ಹೊಟ್ಟೆ ಹಸ್ತೈತಂತ ಬೇರೆ ಹೇಳ್ತಿದ್ಯಾ, ಮಾತಾಡ್ಕೊಂಡು ಕುಂತಿದ್ಯಾ. ಇನ್ನು ಊಟ ಮಾಡಿ ಬಿರ್ಬಿರ್ನೆ ಹೋಗೋಣ ಅಂತ ಗೊತ್ತಾಯ್ತು.